ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡ ಒಂದು ಆರೋಪವನ್ನ ಮಾಡಿದ್ರು. ಅಂದ್ರೆ ಆ ಪೆನ್ ಡ್ರೈವ್ ವೈರಲ್ ಆಗುವುದಕ್ಕೆ ಶ್ರೇಯಸ್ ಪಟೇಲ್ ಅವರು ಕಾರಣ ಅನ್ನೋ ಒಂದು ಆರೋಪವನ್ನ ಏನ್ ಮಾಡಿದ್ರು. ಅದಾದ ಬಳಿಕ ಶ್ರೇಯಸ್ ಪಟೇಲ್ ಅವರು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು. ಅಂದ್ರೆ ಕಾರ್ತಿಕ್ ನನಗೆ ಒಂದು ಬಾರಿ ಮೀಟ್ ಆಗಿದ್ರು ಅಷ್ಟೇ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಈಗ ಮತ್ತೊಂದು ಹೊಸ ತಿರುವು. ಅಂದ್ರೆ ಸಾಕಷ್ಟು ಫೋಟೋಸ್ ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಕಾರ್ತಿಕ್ ಹಾಗೆ ಶ್ರೇಯಸ್ ಪಟೇಲ್ ಅವರು ಜೊತೆಯಲ್ಲಿರುವಂತಹ ಒಂದು ಫೋಟೋಸ್ ಗಳನ್ನ ವೈರಲ್ ಮಾಡಿ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪರಿಚಯ ಇಲ್ಲ ಅಂದ್ರಿ, ಆದ್ರೆ ಈಗ ಹೇಗೆ ಫೋಟೋಸ್ ಗಳು ಬಂತು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಸದ್ಯ ನನ್ನ ಜೊತೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿದ್ದಾರೆ. ಅವರಿಂದನೇ ಒಂದು ಕ್ಲಾರಿಟಿಯನ್ನ ಪಡೆದ್ಬಿಡೋಣ. ಸರ್, ಮೊದಲಿಗೆ ಆ ಒಂದು ಫೋಟೋಸ್ ಬಗ್ಗೆ ಏನ್ ಹೇಳ್ತೀರಾ? ಈಗ ನಾನು ಒಬ್ಬ ರಾಜಕಾರಣಿ ಆಗಿರ್ತೀನಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀನಿ. ಈಗ ಮತ್ತೆ ಲೋಕಸಭೆಯಲ್ಲಿ ನಾನು ಪ್ರಸ್ತುತ ಅಭ್ಯರ್ಥಿ ಆಗಿದ್ದೀನಿ. ಈ ಒಂದು ಏನು ಫೋಟೋ ವೈರಲ್ ಮಾಡಿದ್ದಾರೆ, ನಿನ್ನೆ ಹೇಳಿಕೆ ಬಗ್ಗೆ ನಾನು ಮಾತಾಡೋದಾದ್ರೆ, ನಿಮ್ಗೆಲ್ಲರಿಗೂ ಮಾಧ್ಯಮ ಪ್ರತಿನಿಧಿಗಳು ಎಲ್ಲ ಸ್ನೇಹಿತರು ಬಂದಿದ್ರು. ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ. ಹೌದು, ಕಾರ್ತಿಕ್ ನನಗೆ ಪರಿಚಯ ಇದ್ದಾರೆ. ಒಂದು ಊರು ಅಂದಮೇಲೆ ನಮ್ದು ಹೊಳೆ ನರಸೀಪುರ, ಅವ್ರದ್ದು ಕಡವಿನಕೋಟೆ 2 ಕಿಲೋಮೀಟರ್ ಬರ್ತದೆ. ಪರಿಚಯ ಇದ್ದಾರೆ. ಒಂದು ಬಾರಿ ಇದೇ ಜಮೀನ್ ವಿಷಯಕ್ಕೆ ಏನ್ ಬರ್ಸ್ಕೊಂಡಿದ್ರು ನನ್ನ ಹತ್ರ ಬಂದು ಭೇಟಿ ಮಾಡಿರ್ತಾರೆ ಅನ್ನೋದು ನಾನು ಒಪ್ಕೊಂಡಿದ್ದೆ. ಅದಕ್ಕೆ ಅದೇ ಮಾತಿಗೆ ನಾನು ಈಗಲೂ ಬದ್ಧನಾಗಿದ್ದೀನಿ. ಈಗ ನಿನ್ನೆ ಮಾಡಿರೋಂಥದ್ದು ಒಂದು ಯಾವ್ದು ಫೋಟೋ ಎಲ್ಲ ಹರಿಬಿಟ್ಟಿರೋದು, ನಮ್ ಕಡೆ ಪಿತೃಪಕ್ಷ ಅಂತ ಮಾಡ್ತಾರೆ. ಅಕ್ಟೋಬರ್, ನವೆಂಬರ್, ಸೆಪ್ಟೆಂಬರ್ 3 ತಿಂಗಳು ಯಾವ್ದಾರು ಒಂದು ತಿಂಗಳು ಪಿತೃಪಕ್ಷ ಅಂತ ಮಾಡ್ತಾರೆ. ಅದು ನಮ್ಮ ಪುಟ್ಟರಾಜಣ್ಣ ಅವರ ಮನೆಗೆ ನಾವು ಪಿತೃಪಕ್ಷಕ್ಕೆ ಊಟಕ್ಕೆ ಹೋಗ್ತೀವಿ. ನಾನು ಹೋಗ್ತೀನಿ. ಪಿತೃಪಕ್ಷಕ್ಕೆ ಊಟಕ್ಕೆ ಹೋದಾಗ ಎಲ್ಲ 100 ಜನ ಸಂಖ್ಯೆ ಸೇರಿರ್ತಾರೆ. ನಾನು ಅಲ್ಲಿ ಊಟ ಮಾಡ್ತಿರ್ತೀನಿ. ಊಟ ಮಾಡ್ಬೇಕಾದ್ರೆ ಫೋಟೋ ತಗೊಂತಾರೆ. ಅದಾದ್ಮೇಲೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಾರೆ. ಫೋಟೋ ತೆಗೆಸ್ಕೊಂತಾರೆ. ದಿನಕ್ಕೆ ನನಗೆ ಇಲ್ಲ ಅಂದ್ರೆ 1000 ಜನ ಫೋಟೋ ತೆಗೆಸ್ಕೊಂತಾರೆ, ಸೆಲ್ಫಿ ತಗೊಂತಾರೆ. ನಾನು ಎಲ್ಲಾರ್ದು ಮುಖ ನೋಡ್ಬಿಟ್ಟು ನಾನು ಸೆಲ್ಫಿ ಕೊಡೋದಾಗ್ತದ? ಈಗ ಒಂದು ಅಭಿಮಾನದಿಂದ ಎಲ್ಲರೂ ಫೋಟೋ ತೆಗೆಸ್ಕೊಳಕ್ ಬರ್ತಾರೆ, ಅವ್ರಿಗೆ ನಾನು ಬೇಡ ಅಂತ ಹೇಳಕ್ಕಾಗ್ತದ? ಈ ತರ ಎಲ್ಲ ಆಮೇಲೆ ಯಾವ್ದೋ ಒಂದು ಫೋಟೋ, ಇನ್ನೊಂದು ಫೋಟೋ ನೋಡಿದ್ರೆ ಅದು ನಮ್ JDS ಇಂದ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ಒಂದು ಪ್ರೋಗ್ರಾಮ್. ಅದು ಇಲ್ಲಿ ನಮ್ಮ ಮನೆ ಮುಂದೆ ನಡೆದಿದ್ದು. ಅದ್ರಲ್ಲಿ ಒಂದ್ಸಲಿ ಅವ್ರ ಫೋಟೋ ಇದೆ. ಈಗ ಅವ್ರು ಬಂದ್ರೆ ತಪ್ಪೇನಿದೆ ಅಲ್ವಾ? ಈಗ ನಾನು ನಿನ್ನೆ ಹೇಳಿದೀನಿ, ಒಂದು ಊರು ಮನುಷ್ಯ ಅಂದ್ರೆ ಪರಿಚಯ ಇದ್ದೇ ಇರ್ತಾರೆ. ಈಗ ನಾನು ಮತ ಕೇಳಕ್ ಅವ್ರಿಗೆ ಹೋಗ್ತೀನಿ. ಅವ್ರು ಯಾವ್ದೇ ಪಕ್ಷ ಆಗಿರ್ಬೋದು, ಮತ ಕೇಳಕ್ ಹೋಗ್ತೀನಿ. ನಮ್ ಕಾಂಗ್ರೆಸ್ ವೋಟ್ ಕೊಡಿ, ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತ ನಾನು ಮತ ಕೇಳಕ್ ಹೋಗ್ತೀನಿ. ಹಾಗಾಗಿ ಈ ತರ ಕೀಳ್ಮಟ್ಟಕ್ಕೆ ರಾಜಕೀಯ ಮಾಡಿದ್ರೆ ನಾವು ಮಾಡ್ಬೋದು. ನಾನು ಏನು ಹೊಸ ರಾಜಕಾರಣಿ ಅಲ್ಲ. ನಮ್ಮ ತಾಯಿ ಚುನಾವಣೆಯಿಂದ ನಾನು ಸೆಕೆಂಡ್ PU ಇದ್ದಾಗ ನಾನು ರಾಜಕಾರಣಕ್ಕೆ ನಾನು ಪ್ರಾಧಾನ್ಯ ಮಾಡಿದ್ದು. ಆಯ್ತಾ? ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ಈಗಾಗಲೇ ನಾನು ಇದನ್ನ 3ನೇ ಚುನಾವಣೆ ನಾನು ಸ್ಪರ್ಧಿಸ್ತಾ ಇರೋದು. ನಾನು ಸ್ವಲ್ಪನಾದ್ರೂ ರಾಜಕೀಯವಾಗಿ ನಾನು ತಿಳಿದಿರೋನು. ನಾನು ಈ ತರ ರಾಜಕೀಯ ಮಾಡಿ 100 ರಾಜಕೀಯ ಫೋಟೋಗಳು ಬಿಡ್ಬೋದು. ಅದೇ ನನಗೆ ಅಂತ ಪ್ರಮೇಯನೂ ಇಲ್ಲ, ಅಂತ ಕೀಳ್ಮಟ್ಟದ ರಾಜಕೀಯನೂ ನನಗೆ ಬೇಡ. ಈ ಫೋಟೋ ಇಲ್ಲ ಅಂದ್ರೆ 8 ತಿಂಗಳಿಂದ ಎಲ್ಲ ಫೇಸ್ಬುಕ್ ಅಲ್ಲೂ ಇದೆ. ಏನ್ ಇವತ್ತು ತಗೊಂಡ್ಸ್ಕೊಂಡಿರೋ ಫೋಟೋ ಅಲ್ಲಲ್ಲ. ಇದನ್ನ ಇವತ್ತೇ ಹಾಕ್ಬಿಟ್ರು ಎಲ್ಲಾರ ಫೇಸ್ಬುಕ್ ಅಲ್ಲೂ ಇದೆ. ಸುಮಾರು ನಮ್ಮ ಕಾರ್ಯಕರ್ತರು, ಹುಡುಗರುಗಳು ಎಲ್ಲರೂ ಅವ್ರ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಅದನ್ನ ಇವತ್ತು ತೆಗೆದು ಏನಕ್ಕೆ ನಿನ್ನೆ ನಾನು ಹೇಳಿಕೆ ಕೊಟ್ಟ ಮೇಲೆ ಏನಕ್ಕೆ ಇವರು ವೈರಲ್ ಮಾಡಿದ್ರು? ನಿನ್ನೆ ಮಾತ್ರ ನಾನು ಈಗ್ಲೂ ಬದ್ಧ ಇದ್ದೀನಿ. ಹೌದು, ಒಂದ್ಸಲಿ ಭೇಟಿ ಮಾಡಿ ಕೂಲಂಕುಷವಾಗ ಜಮೀನ್ ಬಗ್ಗೆ ಚರ್ಚಿಸಿದ್ಬಿಟ್ರೆ, ಇನ್ನ ಸಭೆ ಸಮಾರಂಭದಲ್ಲಿ ಸಿಕ್ಕಿರೋ ಅವಾಗ ಮಾತಾಡ್ಸಿದೆ. ತಪ್ಪೇನಿದೆ ಮಾತಾಡ್ಸೋದ್ರಲ್ಲಿ? ಈಗ ನಾನು ಬೇರೆ ಯಾವ್ದೋ ಒಬ್ಬರು ಪಕ್ಷದವ್ರ ಜೊತೆ ನಾನು ಮಾತಾಡ್ತೀನಿ. ಈಗ ನಾನು ಅವ್ರ ಪಕ್ಷಕ್ಕೆ ಸೇರ್ಪಡೆ ಆದೆ ಅಂತನಾ? ಇಲ್ಲ ಅವ್ರು ನನ್ನ ಪಕ್ಷಕ್ಕೆ ಸೇರ್ಪಡೆ ಆದ ಅಂತನಾ? ಈ ತರ ರಾಜಕಾರಣ ನಾವು ಮಾಡ್ತಿರೋದು ನಮ್ಗೆ ಮಾಡಕ್ ಕೀಳ್ಮಟ್ಟಕ್ಕೆ ರಾಜಕೀಯ ಮಾಡಕ್ ಇಷ್ಟ ಇಲ್ಲ. ಆಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.